ಕಾರಣ ಏನು? ಈ ತಾಲೂಕಿನ ಮೇಲೆ ಆಡಳಿತ ಇಲ್ವಾ? ತಹಸೀಲ್ದಾರ್ ಸೊತ್ತಾಗಿದಾರ? ತಮಾಷೆ ಆಗ್ತೀರಾ? ಪೊಲೀಸ್ ಇಲಾಖೆಯವ್ರಿಗೆ ನಿಮ್ಗೆ ಜವಾಬ್ದಾರಿ ಇದ್ರೆ, ಪೊಲೀಸ್ ಇಲಾಖೆ ಜವಾಬ್ದಾರಿ ಇದ್ರೆ ಬೇರೆದಕ್ಕೆಲ್ಲವ DSP SP ಎಲ್ಲ ಬಂದಿಟ್ಕತ್ತೀರಿ. ಇವತ್ತು ನೀವು ಪೊಲೀಸ್ನವರು ಸರ್ಕಲ್ ಇನ್ಸ್ಪೆಕ್ಟರ್ ಇಲ್ಲ, ಸಬ್ ಇನ್ಸ್ಪೆಕ್ಟರ್ ಇಲ್ಲ, ಮಡಿಕೊಂಡು ಇಷ್ಟು ಕೊಟ್ಟಿದ್ರು, ದಾಖಲಾತಿ ಕೊಟ್ಟಿದ್ರು, ನೀವು ಕರೆಕ್ಷನ್ ಅಂತ ದಮ್ಮಿಲ್ಲ ಅಂದ್ಮೇಲೆ ನಿಮ್ಗೆ ಯಾಕೆ ಬೇಕು ಇದು? ಯಾಕೆ ಬೇಕು ಈ ತಾಲೂಕು? ಆಡಳಿತ ಮಂಡಳಿ ಸತ್ತು ಹೋಗುದ? ಏನ ಕಾಂಜ ತಪ್ಪೋಗ್ಬೇಕು, ಕುಡಿಯೋ ತಪ್ಪೋಗ್ಬೇಕು, ಇಸ್ಪೀಟ್ ಆಡೋ ತಪ್ಪೋಗ್ಬೇಕು ನೀವುಗಳು. ಇಲ್ಲ ಮಾತ್ರ ಬೇಕು. ಎಲ್ಗೋದ್ರು ಯೂಸುಫ್ ಬರ್ಕತ್ ಬೇಡವಾ? ಯೂಸುಫ್ ಸ್ವಾಮಿ ಬರ್ತಾ ಇರೋದು ಈ ತಾಲೂಕಲ್ಲಿ ವಿದ್ಯಾವಂತರು ಜಾಸ್ತಿ ಅವರ. ಇನ್ನುವ ವಿದ್ಯಾವಂತರು ಮಾಡಬಾರ್ದು. ಇಲ್ಲಿ ಕಾಯ್ಕೊಂಡು ಕೂತಿದ್ರು, ನೀವು ನೆಗನಾಡ್ ತಿಂತಿದ್ರಿ. ಈಗ ಈ ಒಂದು ದೊಡ್ಡವಾದ ಪರಿಣಾಮಕ ಪೊಲೀಸರೇ ನೇರವಣೆ. ಯಾಕಂತಂದ್ರೆ ನಾವು SP ಮತ್ತು DC ಪೊಲೀಸ್ ಸ್ಟೇಷನ್ ತಹಸೀಲ್ದಾರ್ಗ ಒಂದು ವಾರದಿಂದ ನಾವು ಇವ್ರಿಗೆ ಮನವಿ ಕೊಟ್ಟಿದ್ದೀವಿ. ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು. ಗೋಪಾಲ ಸ್ವಾಮಿ ಬೆಟ್ಟದಲ್ಲಿ ಕಳ್ಳತನ ನಡೆದಿದೆ ಅಂದ್ರೆ ಮಲಯಾಳ ಮಾಡಕ್ಕಾಗಲ್ಲ. ನಮ್ಗೆ ಅವಶ್ಯ ಕೊಡ್ಬೇಕಾಯ್ತಲ್ಲ, ಇಮೇಲ್ ಕೊಟ್ಟಾಗ ನಾವು ನೋಡಪ್ಪ ದಿನನೇ ಇದೆಯಪ್ಪ, ನಾ ದಿನ ಇರಲ್ಲ. ಯಾರು ಜವಾಬ್ದಾರಿಯುತವಾಗಿ ಇನ್ನೊಂದು ದಿನ ಡೇಟ್ ಕೊಡ್ತೀನಿ, ಇಲ್ಲ ನಾನೇ ಕಳಿಸ್ತೀನಿ. ಮುಖ್ಯವಾಗಿ ಎಲ್ಲ ಅಧಿಕಾರಿಗಳು ಸಭೆ ಮಾಡೋ ಅಂತ ತಹಸೀಲ್ದಾರ್ ಕೊಡ್ಬೋದಾಯ್ತು, ಕೊಡ್ಬೋದಾಯ್ತಾ? ನಾವು ಲೆಕ್ಕ ಕೊಟ್ಟಾಗ ಕೊಡ್ಬೋದಾಯ್ತಾ? ಯಾಕಂದಿಲ್ಲ ಕಟ್ಟೋದ ಅಂತ ಭ್ರಮೆ ಏನು? ತಹಸೀಲ್ದಾರ್ ಒಬ್ಬರೇ CT HM ಮಾಡಿರೋರು, ಯಾವತ್ತೂ ರಜೆ ಹಾಕಿಲ್ವಾ? ಯಾರು ಹೋಗೇ ಇಲ್ವಾ? ಬರ್ಲಿ ಬಿಡಿ ಇಲ್ಲಿಗೆ ತಹಸೀಲ್ದಾರ್ ಬಿಡಿ. ನಾವು ಪರಗತಿಯಲ್ಲಿ ಇರ್ತೀವಿ. ನಾವು ನಿಮ್ಮನ್ನ ಟಾರ್ಪಲ್ ಕೇಳಲಿಲ್ಲ. ನಮ್ಮಲ್ಲಿ ಹೋಗಿ ಸರ್ ನಮ್ಗಣ್ಣ ಏನಾದ್ರು ಅವ್ರಿಗೆ ಸರ್ 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 MLA ಕಳಿಸ್ಬೇಕಾಯ್ತು. MLA ಕಳಿಸ್ಬೇಕಾಯ್ತು ಸರ್. MLA ಬರ್ಲಿಲ್ಲ. ನಾ ಕಳಿಸ್ತೀನಿ ತುಪ್ಪ ಇದೆ. MLA ಅವ್ರು ಬಂದು ಸರ್ ಅಣ್ಣ 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 ಶೂಟಿಂಗ್ ಮಾಡಿದ್ರು, ಯಾಕೆ ಮಾಡಿದ್ರು? ಹಂಗಾಗಿ ನಾವು ಈ ರೀತಿಯಾಗಿ ಎಷ್ಟು ಗಮನಕ್ಕೆ ಹಾಕಿವಿ. ಜಿಲ್ಲಾಧಿಕಾರಿ ಗಮನಕ್ಕೆ ಇದಕ್ಕೆ ತಹಸೀಲ್ದಾರರು, ತಾಲೂಕು ದಂಡಾಧಿಕಾರಿಗಳು ಏನು ಕ್ರಮ ಕಳಿಸಿದರು? ಕಣ್ಣು ಕಾಂಡಿಲ್ಲ ಅಂತ ಕಣ್ಣು ಮುಚ್ಕೊಂಡು ಕೂತವರು. ಇವತ್ತು ನಾವು ಪ್ರತಿಭಟನೆ ಮಾಡ್ತೀವಿ, ಉತ್ತರ ಕೊಡ್ಬೇಕಂತ ಹೇಳಿ ಕಾಯಿಲೆ ಕತ್ತರ ಬೇರೆ ಕಡೆ ಕತ್ತು ಹೊಡಿತಾರೆ ಅಧಿಕಾರಿಗಳು. ಇವರು ನಿಷ್ಠಾವಂತರಾಗಿ ಪ್ರಬಲರಾಗಿದ್ದು ಒಳ್ಳೆ ಕಾನೂನು ಮತ್ತು ವ್ಯವಸ್ಥೆಯಾಗಿದ್ರೆ ಇವತ್ತು ನಾವು ಉತ್ತರ ಕೊಡ್ತೇವೆ. ಅವರು ಇವರ ಕಳ್ಳಾಟ ಈ ಸಾರ್ವಜನಿಕರು ಗೊತ್ತಾಯ್ತಾ ಇವರೀಗ ಗೋಪಾಲ ಸ್ವಾಮಿ ಬೆಟ್ಟದಲ್ಲಿ ಚಿತ್ರೀಕರಣ ಮಾಡಿರ್ತಕ್ಕಂಥ ಈ ಕಳ್ಳರು ನಮ್ಮ ಮೇಲೆ ಕೇಸ್ ಹಾಕುವಂತ ಶಕ್ತಿ ಯಾರಿಗೂ ಇಲ್ಲ. ನಾವು ಇವರ ಮೇಲೆ ಕೇಸ್ ಹಾಕ್ತೀವಿ. ಈಗ ಇವರು ಕಳ್ಳರು ಕೂಡಲೇ ಕೇಳಿ ಸರ್. ಮುಜರಾಯಿ ಇಲಾಖೆದು ಜವಾಬ್ದಾರಿ ಯಾರು? ಸೆಕ್ರೆಟರಿ ತಗೊಂಬಕ್ಕಾಗುತ್ತಾ? ಸರಿಯಾ? ಸೆಕ್ರೆಟರಿ ತಗೊಂಬಕ್ಕಾಗುತ್ತಾ? ತಕಂದ್ರ ಪರ್ಮಿಷನ್ ಕೇಳಕ್ ಸೈನ್ ಹೇಳ್ಕೊಡ್ತಾರ, ಸೆಕ್ರೆಟರಿ ತಕಂತಾರ. ಅಲ್ಲಿ ಈಗ ನೀವು ಸಬ್ ಇನ್ಸ್ಪೆಕ್ಟರ್ FIR ಅರಿಯಲ್ಲ ಅಂತಂದ್ರೆ ನೀವು ಕೊಡಿ ಅಲ್ಲ, ನಿಮ್ಗೆ ಜವಾಬ್ದಾರಿ ಕೊಡು. ಸರಿ, ಒಂದು ನಿಮಿಷ, ನಾವು ರಸ್ತೆ ತೆರವು ಮಾಡ್ತೀವಿ. ಈಗ ನಾವು ರಸ್ತೆ ತೆರವು ಮಾಡ್ತೀವಿ. ಯಾರು ಕೆಲಸ ಮಾಡೋರು ಅವ್ರು ಸರಿ, ನಿಮಗೆ ಕೊಡ್ತೀವಿ. ಏನ್ ಸಿಸ್ಟಮ್ ಮಾಡಿದ್ರೆ FIR ಮಾಡು. ಕರಿಯೋರು ಕರಿಯೋರು ಕರೀರಿ. ಈಗ FIR ಮಾಡೋರ್ನ ಕರೀರಿ. ಹಲೋ ಸರ್, ಯಾರ ಬೇರೆ ಮಂತ್ರಿ FIR ಮಾಡ್ತೀರಿ? ಶಾಂತಿ ಶಾಂತಿ
ನೋಡಪ್ಪ, ನಾವು ರಸ್ತೆಯನ್ನ ಕೂತ್ಕೊಳ್ಳಿ 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 ಕೂರು 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 ಕೂತ್ಕೊಳ್ಳಿ ಮಗಪ್ಪ ಕೂರ್ಸಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನೋಡಪ್ಪ ಸಂಪತ್ತ ಒಂದ್ ನಿಮಿಷ. ಈಗ ಯಾರು ಹಿಮವತ್ ಗೋಪಾಲ ಸ್ವಾಮಿ ಬೆಟ್ಟದ ಒಳಗಡೆ ಹೋಗಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಅವರು, ಮತ್ತೆ ಯಾರು ಹೋಗಿ ಶೂಟಿಂಗ್ ಮಾಡಿದ್ದಾರೆ ಅವರು, ಅವ್ರ ಮೇಲೆ ನಾವು ಕಂಪ್ಲೇಂಟ್ ಬರ್ಕೊಡ್ತೀವಿ. ಇವ್ರು FIR ಹಾಕಿದ್ರೆ ನಾವು ಜಾಗ ಬಿಟ್ಕೊಡ್ತೀವಿ. ಇವ್ರು FIR ಹಾಕಿ, ನೀವು FIR ಹಾಕೊಡ್ತೀರಾ, ನಾವು ಜಾಗ ಬಿಟ್ಕೊಡ್ತೀವಿ. FIR ಹಾಕೊಡ್ತೀರಾ? ಅಲ್ಲ, ನೀವು ಪೊಲೀಸ್ನವರು ಮುದ್ರಾ ಇಲಾಖೆ ನೀವು ಬರುತ್ತೆ, ನೀವು FIR ಹಾಕಿ ನಾವು ಬಿಟ್ಕೊಡ್ತೀವಿ. ಯಾಕೆ FIR ಹಾಕಿ ನಾವು ಬಿಟ್ಕೊಡ್ತೀವಿ. FIR ಹಾಕಿದ್ರೆ ನಾವು ಬಿಟ್ಬಿಡ್ತೀವಿ. ನಾವು ಅಕ್ರಮವಾಗಿ, ಈಗ ನೋಡಿ, ನಾವು ಬಂಡೀಪುರದಿಂದ ಊಟಿಗೆ ಹೋಗ್ತಾ ಇರ್ತೀವಿ, ಮಧ್ಯದಲ್ಲಿ 5 ನಿಮಿಷ ನಿಮ್ ಕಾರ್ ಏನಾದ್ರು ನಿಲ್ಸಿದ್ರೆ ನಿಮ್ ಮೇಲೆ ಅವ್ರು ಕೇಸ್ ಹಾಕ್ತಾರೆ, ನೀವು ನಿಲ್ಸಂಗಿಲ್ಲ ಅಲ್ಲಿ ಅಂತ ಹೇಳ್ತಾರೆ. ಅಂತದ್ರಲ್ಲಿ ಅಲ್ಲಿ ಹೋಗಿ ಇವ್ರು ಶೂಟಿಂಗ್ ಮಾಡೋಲ್ಲ, ಅವ್ರ ಮೇಲೆ ನೀವು ಯಾಕೆ ಕೇಸ್ ಹಾಕಿಲ್ಲ, ಯಾಕೆ ಅವ್ರನ್ನ ಬಿಟ್ಟಿದ್ದೀರಿ? ನೀವು ಅವ್ರ ಮೇಲೆ ಕೇಸ್ ಹಾಕ್ಬೇಕು. ಈಗಲೂ ನಾವು ರಸ್ತೆ ತೆರವುಗೊಳಿಸಕ್ ನಡೀತೀವಿ. ನೀವೇನಪ್ಪ ಅಂದ್ರೆ ಯಾರು ತಪ್ಪು ಮಾಡಿದ್ರೆ ಅವ್ರ ಮೇಲೆ FIR ಹಾಕಿ. ಒಂದು ಹೆಲ್ಮೆಟ್ ಹಾಕೊಂಬರ್ದೇ ಇದ್ರೆ ನನ್ನ ಮೇಲೆ ನೀವು ಫೈನ್ ಹಾಕ್ತಿದ್ದೀರಿ. ಆ ತರ ಶೂಟಿಂಗ್ ಮಾಡುವ ಮೇಲೆ ಯಾಕೆ FIR ಹಾಕಲ್ಲ ನೀವು? ಹಾಕಿ FIR ನಿಗ ನಾವು ಜಾಗ ಖಾಲಿ ಮಾಡ್ತೀವಿ. ಪೊಲೀಸ್ನವರು FIR ಹಾಕ್ಲಿ, FIR ಹಾಕಿ ನಾವು ಬಿಟ್ಬಿಡ್ತೀವಿ. ಈಗಲೇ ಹಾಕ್ಲಿ, ಈಗಲೇ ಹಾಕಿ ನಾವು ಬಿಟ್ಬಿಡ್ತೀವಿ. ಭ್ರಷ್ಟ ಫಾರೆಸ್ಟ್ ಅಧಿಕಾರಿಗಳಿಗೆ, ಭ್ರಷ್ಟ ಪೊಲೀಸ್ ಇಲಾಖೆಗೆ ಬೇಕೇ ಬೇಕು, ಬೇಕೇ ಬೇಕು. ಬಂಡೀಪುರ ಸಿಎ ಪ್ರಭಾಕರನ್ಗೆ, ಗುಂಡ್ಲುಪೇಟೆ ತಹಸೀಲ್ದಾರ್ ರಮೇಶ್ಗೆ ಬೇಕೇ ಬೇಕು. ರೈತ ವಿರೋಧಿ ತಹಸೀಲ್ದಾರ್ಗೆ, ರೈತ ವಿರೋಧಿ ತಹಸೀಲ್ದಾರ್ಗೆ ಬೇಕೇ ಬೇಕು, ಬೇಕೇ ಬೇಕು. ರೈತ ವಿರೋಧಿ ಪೊಲೀಸ್ ಇಲಾಖೆಗೆ, ರೈತ ವಿರೋಧಿ ಫಾರೆಸ್ಟ್ ಇಲಾಖೆಗೆ ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ? ರೈತ ವಿರೋಧಿ CFಗೆ, ರೈತ ವಿರೋಧಿ CFಗೆ, ಭ್ರಷ್ಟ ಅಧಿಕಾರಿಗಳಿಗೆ, ರೈತರನ್ನು ಕಡೆಗಣಿಸುತ್ತಿರುವ ಅಧಿಕಾರಿಗಳಿಗೆ, ಕಣಕ ಇಲ್ಲಿಗಳಲ್ಲಿ ಮಾಧ್ಯಮಗಳು ಯಾರ ಇಲ್ಲ ಬೇರೆ ಕಡೆನಾ? ಈಗ ಸರ್ ಮಹೇಶ್ವರ ಬಳ್ಳಿಲಿ ಈಗ ಯಾವ ಕಾರ್ಗ ಬಾಡಿಗೆ ಕೊಡೋ ಮಗು ಸರ್ ಇಲ್ಲ ಯಾಕಂದ್ರೆ ಒಂದು ಇದು ಬಿಡಿ, ನಾ ಬಾಡಿಗೆ ಕೊಡ್ತೀನಿ. ಮೈಸೂರು ಕೈ ಹೋಗಿ ನೋಡಿದ್ರೆ ನನ್ ಕಾರ್ ಬಾಡಿಗೆ ಕೊಡ್ತೀವಲ್ಲ. ಈಗ ನೋಡಿ, ನಾವು ಉಳಿಸೋರು, ಸಾಯಿಸೋರಲ್ಲ, ಉಳಿಸೋರು. ನಿಮ್ಮನ್ನ ರಿಕ್ವೆಸ್ಟ್ ಕೇಳ್ತೀವಿ, ಇಲ್ಲ ನೀವು ಮೊಟ್ಟೆಗೆ ಎಲ್ಲೇ ನಾವು ಹೆಚ್ಚಿನಿಂದ ಕೊಟ್ಟಿರುವಾಗ ಬಂದ್ರ ಇಲ್ಲಿಗೆ ಬಂದಿರ ತಾಲೂಕು ಆಫೀಸ್ ಬರಲ್ಲ ಸ್ವಾಮಿ. ನಮಗ ಎಂತ ಅಷ್ಟು ಸಾಯಿಸ್ತು ಸರ್. ಈಗ ನಾವು ಬಂದು 8 ನಿಮಿಷ ಆಯ್ತು ಸರ್. ಈಗ ಪೊಲೀಸ್ ವ್ಯವಸ್ಥೆ ಏನ್ ಮಾಡ್ತಿತ್ತು? ಯಾಕಂದ್ರೆ ನಾವು ಅರ್ಜಿ ಕೊಟ್ಟು ಸರ್ ಸರ್ಕಲ್ ವಿಲೇಲಿ ಹೇಳಿ ಅದನ್ನ ಸರ್ಕಲ್ ವಿಲೇಲಿ ಅಂದ್ರು ಜವಾಬ್ದಾರಿ ಒಂದು ಅಧಿಕಾರಿ ಇನ್ನೊಂದು ಅಧಿಕಾರಿಗಳು ಬರೋರು ಯಾರು ಸರ್? ಒಬ್ರು ಇಲ್ಲ. ನಾವೇನು ಸಮಸ್ಯೆಗಳು ಹೇಳಿದ್ದ ಮೊನ್ನೆ ಗೋಪಾಲ ಸ್ವಾಮಿ ಬೆಟ್ಟದ ಅದ್ರ ಬಗ್ಗೆ ಆಲ್ರೆಡಿ ಡಾಕ್ಯುಮೆಂಟ್ ಅವರು ಸ್ಟೇಟಿಂದ ತಂದಿದ್ದಾರೆ ಪರ್ಮಿಷನ್ ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದಾರೆ.
ಆ್ಯಕ್ಚುಲಿ ತಹಸೀಲ್ದಾರ್ ಅವರಿಂದ ತಗೋಬೇಕಾಯ್ತು. ತಹಸೀಲ್ದಾರ್ ತಗೊಂಡು ಕೊಡ್ಬೇಕಾಯ್ತು. ತಹಸೀಲ್ದಾರ್ಗೆ ಅದ್ರ ಬಗ್ಗೆ ನಾವು ಸಿ ಎಫ್ ಅವರು ಹೇಳಿದ್ವಿ. ಮಾಡೋದು ಸರ್ಕಾರದ ನಿಯಮ ಪ್ರಕಾರ ತಿಳಿದವರು ಅಂದರೆ ಅದನ್ನ ನೀವು ಜವಾಬ್ದಾರಿ ಎಮ್.ಎಲ್.ಎ. ನಾನು 10 ಜನ ಅಧಿಕಾರ ಕೊಟ್ಟಿದ್ದಾರೆ, ಓಟ್ ಹಾಕಿ ಗೆಲ್ಸಿರೋದು. ನಿಮ್ ಕಷ್ಟ ಏನು ಅಂತ ಕೇಳ್ತೀವಿ. ಅದಕ್ಕೆ ನಾನು ಸಮಾಜದಲ್ಲಿ ಉತ್ತರ ಕೊಡ್ತಿರುವಾಗ ನೀವು ನಾವು ಏನು ಹೇಳ್ತೀವಿ, ಏನೇನು ಅಧಿಕಾರಿಗಳಿದ್ದಾರೆ ಅವ್ರನ್ನ ಕರೆದು ಮೀಟಿಂಗ್ ಮಾಡ್ತೀವಿ ಅಂತ ಹೇಳ್ತೀವಿ. ಹೌದು, ಅದಕ್ಕೆ ನೀವು ಸಹಮತ ಕೊಡ್ಬೇಕು. ನಾವು ಸಹಮತ ನೀವೇ ಸಸ್ಪೆಂಡ್ ಮಾಡಂಗಿದ್ರೆ ದಯವಿಟ್ಟು ಇಲ್ಲ ಬಿಡಿ ಸರ್. ಗೊತ್ತಿರೋರ್ನ ಮಾತಾಡಿ. ಎಲ್ಲರೂ ಮಾತಾಡಕ್ ಹೋದಾಗ ನೀವೇ ಮಾಡಿಸ್ಕೊಂಡ್ರಿ. ಈಗ 100% ಸಮಸ್ಯೆಗಳು ತಪ್ಪುಗಳಾಗಿದ್ರೆ ಅದಕ್ಕೇನು ಹೆಂಗಾಗಿದೆ ಏನು ಅನ್ನೋದನ್ನ ನಾವು ನೋಡ್ಬೇಕು. ಈಗ ಸುಮ್ಮನೆ ಇಲ್ಲಿ ವಿನಾಕಾರಣ ನಾವು ಇಲ್ಲಿ ಏನೋ ಪರ್ಮಿಷನ್ ಕೊಟ್ಟಿದ್ರೆ ಎಲ್ಲರೂ ಯೋಚನೆ ಮಾಡಿದ್ರೆ ನಾವು ಅದ್ರ ಬಗ್ಗೆ ಅದು ತಗೊಂಡಾಗ ಪರ್ಮಿಷನ್ ತಗೊಂಡಿದ್ರೆ ಪರ್ಮಿಷನ್ ಕೊಡೋಕ್ಕೆ ಅವಕಾಶ ಇದೆ ಅಂತ ಹೇಳಿದ್ದಾರೆ. ಅದು ಫಿಲಮ್ ಶೂಟಿಂಗ್ ಯಾವ್ದಾದ್ರು ಇದ್ರೆ ಆ ಥರ ಪರ್ಮಿಷನ್ ಕೊಡೋಕ್ಕೆ ಅವಕಾಶ ಇದೆ. ಬಟ್ ಅದಕ್ಕೊಂದು ನಾರ್ಮ್ಸ್ ಇದೆ. ಆ ನಾರ್ಮ್ಸ್ನ ಫುಲ್ಫಿಲ್ ಮಾಡಿದರೆ ಯಾವುದೇ ಥರದ ಸಮಸ್ಯೆಗಳು ಆಗಲಿಕ್ಕಿಲ್ಲ. ಅವ್ರು ಯಾವುದೇ ಥರದ ಪ್ರಾಣಿ ಹಾನಿಗಳಿಗೆ ಒಳಗಾಗ್ಬೋದು, ಪ್ರಾಣಿಗಳು ಹಾನಿ ಮಾಡೋ ಥರ ಮಾಡ್ಬೋದು, ಅಥವಾ ಸೌಂಡ್ ಕೇಳೋ ಸಿಸ್ಟಮ್ ಮಾಡ್ಬೋದು ಅಂತೇಳಿ ಸುಮಾರು ವಿಚಾರಗಳು ಇದ್ದಾವೆ. ಸೊ ಅದನ್ನ ಕ್ರೈಟೀರಿಯಾ ಫುಲ್ಫಿಲ್ ಮಾಡಿದರೆ ಅದ್ರ ಮೇಲೆ ಫುಲ್ಫಿಲ್ ಆಗಿದ್ದಾರೆ, ಅದ್ರ ಮೇಲೆ ಕೇಸ್ ಹಾಕಕ್ಕೆ ಅವಕಾಶ ಇದ್ದಾರೆ. ಈಗ ಇವತ್ತು 7ನೇ ನಾಳೆ ಸರ್ಕಾರಿ ರಜೆ ಇದೆ. ಶನಿವಾರ 19ನೇ ತಾರೀಕು ಆದಷ್ಟು ನಾನು ಬೇಗ, ಯಾಕಂದರೆ ನಾನು ನೋಟಿಸ್ ಕೊಟ್ಟು ಒಂದು ಮೂವ್ಮೆಂಟ್ ಅಧಿಕಾರಿಗಳನ್ನ ಕರೆದು ಮಾತಾಡೋಕ್ಕೆ ನಿಮಗೂ ಕರಿತೀನಿ. ನೀವು ಏನಿದೆ ನಿಮ್ಮ ಆಹ್ವಾನಗಳು ದಯವಿಟ್ಟು ಹೇಳಿ, ಅವಾಗ ಪರಿಹಾರ ಮಾಡಲಿಕ್ಕೆ ಅವಕಾಶ ಆಗ್ತದೆ. ಅದು ಬಿಟ್ಟು ಸುಮ್ಮನೆ ನಾವಿರ್ಬೇಕು, ನಾವೇ ಪ್ರದರ್ಶನ ಮಾಡೋರು, ನಾವೇ ನಾವೇನು ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶಗಳಿದೆ, ಅದನ್ನ ಮಾಡೋಕ್ಕೆ ಅವಕಾಶ. ಈಗ ಫಾರೆಸ್ಟ್ ಇಲಾಖೆಯವರು ನೀವು ಕರೆಸಿದ್ದಾರೆ, ನೀವು ಯಾವಾಗ ಮೀಟಿಂಗ್ ಕರೀತೀರ ನಾವು ಬರ್ತೀವಿ. ಈಗ ನಾವು ಶಾಂತಿಯುತವಾಗಿ ತಾಲೂಕು ಆಫೀಸರ್ ಕೂತ್ಕೊಂಡಿದ್ದಾರೆ, ಊಟ ಅಧಿಕಾರಿ ಇದ್ದಾರೆ, ಅವ್ರ ಕಷ್ಟಕ್ಕೆ ಡೈರೆಕ್ಷನ್ ಕೊಡ್ತೀವಿ. ಅದು ತಹಸೀಲ್ದಾರಿಗೆ ಸಿಡಿ ಎಕ್ಸಾಮ್ ಕೊಟ್ಟಿದ್ದಾರೆ. 7 ಅಧಿಕಾರಿಗಳು ಕೊಟ್ಟಿದ್ದೀವಿ ಸರ್ ನಾವು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಎಷ್ಟು ಜಾಸ್ತಿ ಆಯ್ತು ಅಂತ ಕೇಳೋರು ನೀವು, ನಿಮ್ ಉತ್ತರ ಕೊಡೋರು ಅವರು, ನೀವು ಅನುಸರಿಸ್ಕೊಂಡು ಹೋಗೋರು ನೀವು. ನಿಮ್ಮ ಮನೆದವ್ರು ಹೇಳಿದೆ ನನ್ನ ಸಂಸಾರ ಬಿಟ್ಟು ಹೋಗೋರಷ್ಟು ಅಂತ. ಈಗ ಅವ್ರನ್ನ ಕಳಿಸ್ಬಿಟ್ಟು ಇಲ್ಲಿ ಏನಾಗಿತ್ತು ಅಂತ ಕೇಳಿದ್ರೆ ಏನಾಯ್ತು? ಈಗ ನಾವು ನಮ್ಮ ಕಾರ್ಯಕ್ರಮ ನೋಡಿಸ್ಕೋಬೇಕ ಬೇಡ ಸರ್? ಯಾಕೆ ನಮ್ಮನ್ನೆಲ್ಲ ಟಾರ್ಗೆಟ್ ಮಾಡ್ತಾ ಇದ್ದೀರಾ? ಹೇಳ್ಬಿಡಪ್ಪ, ನಿಂತ್ಕೊಂಡಿವಿ ನಾವು. ಇಲ್ಲ, ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರು ನೋವಾಗ ನಾವು ಸಹಿಸಲ್ಲ ಸರ್. ನಾವು ಬಸ್ ಸ್ಟ್ಯಾಂಡ್ ಹಾಕ್ತಿದ್ರು, ಯಾಕಂದ್ರೆ ನಮಗೂ ನೋವಾಗುತ್ತೆ. ಇಲ್ಲ ಇವರು ಮಾಸಿರು ಇರಪ್ಪ. ಈಗ ಗುಂಡಿಪೇಟೆ ಇನ್ಸ್ಪೆಕ್ಟರ್ ನೀವು ಎಷ್ಟು ಅನ್ನೋದು ಎಲ್ಲರೂ ಗೊತ್ತು. ಚರಣಗೌಡರು ನೆನ್ನಾಡ್ತಾನೆ ಕಟ್ ಮಾಡ್ತಾರೆ. ಉದಾಹರಣೆ ಹೇಳ್ತಿದ್ದೇವೆ, ಈಗ ನನ್ನ ಜಮೀನು ನಾನು ಉಳಿತಾವ ವ್ಯವಸಾಯ ಮಾಡ್ತೀನಿ, ನಾನು ಕಾಯಿ ತಗೊಂಡಿನಿ, ನನ್ನ ಹತ್ರ ಆರ್ತಿಲ್ಲ, ನನ್ನ ಕೆಳ ಕಡೆ ತಗೊಂಡೆ ಜೋರ ಅನ್ಸ್ತೀನಿ. ಪಕ್ಕ ಅನ್ನೋದು ನನ್ನ ಜಮೀನು ಅಂತ ಬಿಟ್ಕೊಂಡ್ರೆ ನಿಮ್ಗೆ ನಾವು ಕಂಪ್ಲೇಂಟ್ ಕೊಡಕ್ ಬರ್ತೀವಿ. ಅದು ನೀವೇನ್ ಮಾಡಿರಿ ಸರ್? ದಾಖಲಾತಿ ಕಟ್ತೀವಿ. ದಾಖಲಾತಿ ನ್ಯಾಯ ಒದಗಿಸ್ಕೋಬೇಕಾ? ಕೋರ್ಟ್ಗೆ ಹೋಗ್ಬೇಕಾ? ಒಂದು ವಾರವೇ ಸಿಗ್ತಾರೆ ಅವರು ಪಾಪ ಮರಣ ಕೊಟ್ಟರು. ಕಂಪ್ಲೇಂಟ್ ಕೊಟ್ಕೊಂಡು ಒಂದು ವಾರವೇ ಸಿಗ್ತಾವ್ರ. ಅದ್ರ 12 ವರ್ಷದಲ್ಲಿ 2022ರಲ್ಲಿ ಜಮೀನ್ ತಗೊಂಡ್ರೆ ವೆರಿಫಿಕೇಶನ್ ಜಮೀನ್ ಅದ. ಅವರು ನಾನು ಬಂದಿದ್ದೀನಿ, ಅವ್ರಿಗೊಂದು ನ್ಯಾಯ ಒದಗಿಸ್ಕೊಡಿ. ಅತಿಕ್ರಮ ಪ್ರವೇಶ ಮಾಡ್ತಾನೆ, ಟ್ರೆಸ್ ಪಾಸ್ ಮಾಡ್ತಾನೆ, ಕೊಲೆ ಬೆದರಿಕೆ ಆಗ್ತಾನೆ, ತೊಂದರೆ ಕೊಡ್ತಾನ, ಹೊಡೆಯಕ್ ಹೋಯ್ತಾನ. ಮಕ್ಕಳು ಇವತ್ತು ಕೇಸ ಹೋಗಿದವ್ರು ಇವ್ರ ಜಮೀನು 2 ಗಂಟೆ ಒತ್ತುವರಿ ಮಾಡ್ತಾನೆ. ಇವ್ರೇನಂತೀವೋ ಸರ್ವರ್ ಅಡ್ಡ ಮಾಡ್ಕೊಂಡು ಒತ್ತುವರಿ ಮಾಡ್ಕೊಂಡು ಬರ್ಕೋತಿರೋ ಜಮೀನ್ ಕೊಡ್ತಾ ಇಲ್ಲ. ಒಂದು ವಾರದಿಂದ ಸಿಗ್ತಾ ಇದ್ರ ಇವರು ಒಳ್ಳೆ ಅವ್ರು ಕೂಡ ಕೇಸ ಮಾಡ್ಬಿಟ್ಟು ಸೈಕಲ್ ಕೇಸ್ ಕೊಟ್ಬಿಟ್ಟು ಮಾತಾಡ್ತಾರಲ್ಲ, ಹೆಂಗೆ ಸರ್ ಇದು? ಒಂದು ವಾರ ಸರ್ ಮತ್ತೆ ಕಂಪ್ಲೇಂಟ್ ಕೊಟ್ಟರೆ 2 ಗಂಟೆ ಕಂಪ್ಲೇಂಟು